ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವಾರದ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಒಂದು ವಾರಗಳ ಕಾಲ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವಾರದಲ್ಲಿ ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ಬರುವಂತಹ ಸಾಧ್ಯತೆ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಒಂದು ವಾರದ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ತಗೊಳ್ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರವಾಗೂ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಒಂದು ವಾರದ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬದಲಾವಣೆಗಳು ಬರುವಂತಹ ಸಾಧ್ಯತೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾವೆಲ್ಲ ಬದಲಾವಣೆ ಬರುವಂಥದ್ದು, ಯಾವುದೋ ಒಂದು ಸಿಹಿ ಸುದ್ದಿನೇ ಬರುವಂತಹ ಸಾಧ್ಯತೆ ಇದೆ ಈ ಒಂದು ವಾರಗಳ ಕಾಲ. ಯಾವುದೋ ಒಂದು ನಿಂತಹ ಕೆಲಸಗಳು ಕೂಡ ಬೇಗ ಬೇಗ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಬಹಳಷ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡುವಂತಹ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಹರ್ಟ್ ಆಗುವಂತಹ ರೀತಿ, ಹಾಗೆ ನಿಮ್ಮ ಎಮೋಷ್ನಲಿ ತುಂಬಾ ಅಟ್ಯಾಚ್ಮೆಂಟ್ ಆಗಿದ್ರು, ಅವರ ಬಹಳಷ್ಟು ಬಾಂಡಿಂಗ್ ಇತ್ತು ಅಂತಹ ವ್ಯಕ್ತಿಗಳು ನಿಮ್ಮಿಂದ ಒಂದಷ್ಟು ನಿಮ್ಮ ಮತ್ತು ನಿಮ್ಮ ಆ ಪರ್ಸನ್ ಯಾರಿರ್ತಾರಲ್ವ, ನಿಮಗೆ ಭಾಳಷ್ಟು ಹತ್ತಿರವಾಗಿರುವಂತಹ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ವಿಶ್ವಾಸವಾಗಿ ಯಾರು ಇರ್ತೀರಿ ಅಲ್ವಾ, ಅಂಥವ್ರಿಂದ ಒಂದು ಚೂರು ಕಿರಿಕಿರಿ ಆಗುವಂತಹ ಸಾಧ್ಯತೆ ಈ ಒಂದು ವಾರದಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಯಾವುದೋ ಒಂದು ಆ್ಯಕ್ಷನ್ ತೊಗೊಳ್ತೀರಿ, ನಾನು ಯಾವ ರೀತಿ ಇರಬೇಕು, ಯಾವ ರೀತಿ ಬದಲಾವಣೆ ನನ್ನ ಜೀವನಕ್ಕೆ ಬರಬೇಕು ಅಥವಾ ಬೇಡ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಅಂತಲೇ ಹೇಳಬಹುದು. ಓಕೆ, ಹಾಗೆ ಮತ್ತೊಂದು ಮೆಸೇಜ್ ಏನು ಕೊಡ್ತಾ ಇದೆ ಒಂದು ವಾರದ ಭವಿಷ್ಯದಲ್ಲಿ ಅಂತ ಹೇಳಿದ್ರೆ, ಗೋಯಿಂಗ್ ವಿತ್ ದಿ ಫ್ಲೋ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಏನೋ ಅಂದ್ಕೊಂಡಿದ್ದೆ, ನಾನು ಹೀಗೆ ಇರಬೇಕು ಅಂದ್ಕೊಂಡಿದ್ದೆ, ಹಾಗೇ ಇರಬೇಕು ಅಂದ್ಕೊಂಡಿದ್ದೆ, ಯಾಕೆ ಆಗ್ತಾ ಇಲ್ಲ, ಹಾಗೇ ಬದುಕಬೇಕು ಅನ್ನುವಂತಹ ರೀತಿಯಲ್ಲಿ ಈ ಹಠ ಬಿದ್ದು ಅದರಿಂದನೇ ಹೋಗುವಂಥದ್ದು ಮಾಡಬೇಡಿ. ಸೊ ಸಮಯ ಒಂದಷ್ಟು ಯಾವ ರೀತಿ ಇರುತ್ತೆ ಅದಕ್ಕೆ ಫ್ಲೆಕ್ಸಿಬಲ್ ಆಗಿ, ಅಂದರೆ ಯಾವ ಸಿಚುವೇಶನ್ಸ್ ಬರ್ತಾ ಇದ್ರೂ ಕೂಡ, ಅಯ್ಯೋ ನಾನು ಅಂದ್ಕೊಂಡಿದ್ದು ಈ ರೀತಿ ಅಲ್ಲ ಆ ರೀತಿ, ಸೊ ನನಗೆ ಬಂದಿದ್ದನ್ನು ಸ್ವೀಕರಿಸಿ ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸ್ ಕೂಡ ಒಂದು ಮೆಸೇಜ್ ಕೊಡ್ತಾ ಇದೆ. ಹೌದು, ನಿಮಗೆ ಬಹಳಷ್ಟು ಗೋಲ್ ಇದೆ, ಬಹಳಷ್ಟು ಮುಂದೆ ಹೋಗೋದಕ್ಕೆ ಬಹಳಷ್ಟು ಐಡಿಯಾಸ್ಗಳು ಕೂಡ ಇದೆ, ಎಲ್ಲನೂ ಇದೆ, ಬಟ್ ಆದರೆ ಬಂದಿದ್ದನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗು ಅನ್ನುವಂಥದ್ದಿದೆ. ಸೊ ಇಲ್ಲಿ ಹಾಗೆಯೇ ಈ ವಾರದ ಸ್ಟಾರ್ಟಿಂಗ್ 1-2 ದಿನಗಳಲ್ಲೇ ಯಾವುದೋ ಒಂದು ಸಿಹಿ ಸುದ್ದಿನೂ ಕೇಳ್ತೀರಿ. ಹಾಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಇಷ್ಟು ದಿವಸ ಸೋಂಬೇರಿತನ, ಕೆಲಸ ಮಾಡೋದಕ್ಕೂ ಸೋಂಬೇರಿತನ ಆಗಿರ್ಬೋದು, ಅಥವಾ ಮುಂದೆ ಹೋಗೋದಕ್ಕೂ ಒಂದಷ್ಟು ಸೋಂಬೇರಿತನ ನಿಮ್ಗೆ ಇರ್ಬೋದು. ಬಟ್ ಈಗ ಮುಂದೆ ಹೋಗೋದಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದೀರಿ. ಹಾಗೆ ಆ ಸೋಂಬೇರಿತನ ಈ ವಾರದಲ್ಲಿ ಪಕ್ಕಕ್ಕಿಟ್ಟು ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಹೋಗ್ತೀರಿ ಅಂತೇಳಿ. ಸೊ ಹಾಗೆಯೇ ಒಂದಷ್ಟು ಫ್ರೆಂಡ್ಸ್ಗಳ ನಡುವೆ ಒಂಚೂರು ಮನಸ್ಸಿಗೆ ನೋವಾಗೋವಂಥ ಮಾತುಗಳು ಬರುತ್ತೆ. ಸೊ ಇಗ್ನೋರ್ ಮಾಡಿ ತಾಳ್ಮೆಯಿಂದ ಈ 8 ದಿನಗಳ ಕಾಲದಲ್ಲಿ ಆ ಒಂದು ವಿಚಾರವಾಗಿ ಲ್ಯಾಗ್ ಮಾಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಸೈಲೆಂಟಾಗಿರ್ತೀರಿ ಅಷ್ಟು ಟೈಮ್ ಹೋದಷ್ಟು ಕೂಡ ಹೀಲ್ ಆಗುತ್ತೆ. ಯಾವುದೇ ಒಂದು ಕಿರಿಕಿರಿ ಆಗಿರ್ಬೋದು, ಹೀಲ್ ಆಗುತ್ತೆ. ತುಂಬ ದುಡುಕಿ ಮಾತನಾಡುವಂಥದ್ದು ಆ ಥರದ್ದೊಂದು ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಅಗೇನ್ ಥಂಡರ್ ಬೋಲ್ಟ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಸ್ವಲ್ಪ ನಿಮ್ಮ ಏನು ಸಡನ್ನಾಗಿ ನಿಮ್ಮ ಯಾವ ವಿಚಾರದಲ್ಲಾಗಿರ್ಬೋದು ಸಡನ್ ಒಂಚೂರು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಏನೆಲ್ಲ ಆಸೆ ಕನಸುಗಳನ್ನು ನೀವು ಕಟ್ಕೊಂಡು ಅಥವಾ ಯಾವುದೋ ಬೇರೆ ವ್ಯಕ್ತಿಗಳಿಗೆ ನಂಬಿಬಿಟ್ಟು ನಿಮ್ಮ ಮನೆಯ ವಿಚಾರಗಳನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಹೇಳ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿರಲ್ಲ, ಅಂಥ ವ್ಯಕ್ತಿಗಳು ಬಹಳಷ್ಟು ವಿಶ್ವಾಸವಾಗಿರ್ತಾರೆ. ಸಡನ್ನಾಗಿ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ವಾರದಲ್ಲಿ ನೀವು ನೋಡ್ತೀರಿ. ಸೊ ಹಾಗಾಗಿ ಜಾಸ್ತಿ ಯಾರ ಜೊತೆಗೂ ಈ ಒಂದು ವಾರದಲ್ಲಿ ಒಡನಾಟಗಳಾಗಿರ್ಬೋದು ಅಥವಾ ತುಂಬ ನಗಾಡುವಂಥದ್ದು, ತುಂಬ ಓಡಾಡುವಂಥದ್ದು ಬೇಡ. ಒಂದಷ್ಟು ತಾಳ್ಮೆಯಿಂದ ಒಂದಷ್ಟು ಅಂತರವಾಗಿ ಎಲ್ಲರ ಜೊತೆಗೂ ಇರೋ ಅಂಥದ್ದು ಮಾಡಿ. ಈ ಒಂದು ವಾರ ಕಳೆದ ನಂತರದಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲಾಂದರೆ ಅದು ಮಾತಿಗೆ ಮಾತಾಗಿ ಅಥವಾ ಇನ್ನೊಂದಾಗಿ ಆ ವಿಶ್ವಾಸಗಳೇ ದೂರ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು, ಒಂದು ವಾರಗಳ ಕಾಲ ಭವಿಷ್ಯ.
ಸೊ ಅದ್ಭುತವಾಗಿ ಇದೆ, ಹೊಸ ವಿಷಯ ಹೊಸ ಎಲ್ಲ ಇದೆ. ಬಟ್ ಆದರೆ ಕೆಲವು ವ್ಯಕ್ತಿಗಳನ್ನು ಜೊತೆಗೆ ಏನು ಮಾತಾಡುವಾಗ ಆಗಿರ್ಬೋದು ಅಥವಾ ವ್ಯಕ್ತಿಗಳ ಜೊತೆಗೆ ಒಡನಾಟ ಇಟ್ಕೊಳ್ಳುವಂಥದ್ದು ಸ್ವಲ್ಪ ನೀವು ಅಂತರ ಪಡಿಬೇಕಾಗತ್ತೆ. ಯಾರ ಜೊತೆ ತುಂಬ ಹಚ್ಕೊಂಡಿರ್ತೀರಲ್ಲ ಅವ್ರ ಜೊತೆ ಸ್ವಲ್ಪ ಮಾತು ಕಡಿಮೆ ಇರಲಿ ಈ ವಾರ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ 9 ಆಫ್ ಸ್ವಾರ್ಡ್ಸ್. ಯಾಕೋ ಈ ಕಳೆದ ವಾರದಿಂದನೂ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಇಲ್ದಿರುವಂತಹ ರೀತಿಯಲ್ಲಿ ಬಹಳಷ್ಟು ನೋವು ಕೊಡುವಂಥದ್ದು, ಯಾವುದೋ ಒಂದು ಡಿಪ್ರೆಷನ್ ಆ್ಯಂಗ್ಸೈಟಿಗೆ ಹೋಗಿದ್ದೀರಿ. ಪದೇ ಪದೇ ಅದೇ ವಿಚಾರನ ಮೆಲ್ಕು ಹಾಕುವಂಥದ್ದು, ತುಂಬ ಟೆನ್ಷನ್ಸ್ಗಳನ್ನ ನೀವು ಮಾಡಿಕೊಳ್ಳುವಂಥದ್ದು, ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ. ಹಾಗೆ ನಿಮ್ಮ ಎಮೋಷನ್ಸ್ ಜೊತೆನೂ ಕೂಡ ನಿಮ್ಮ ಮೆಂಟಲಿ ವಿಚಾರದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಕಿರಿಕಿರಿ ಮಾಡುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯದ ಸ್ಥಿತಿನೂ ಕೂಡ ಸ್ವಲ್ಪ ಸುಧಾರಿಕೆ ಆಗೋದ್ರಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಪದೇ ಪದೇ ಆರೋಗ್ಯದ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಹಳಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಿ, ಚಿಂತೆಗೊಳಗಾಗ್ತಾ ಇದ್ದೀರಿ, ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ಇದನ್ನು ಈ ವಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಏನು ಕಳೆದ ವಾರದಲ್ಲೆಲ್ಲ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಇಲ್ದಿರುವಂಥ ರೀತಿ ಅಥವಾ ಬಹಳಷ್ಟು ಆರೋಗ್ಯದ ಸಮಸ್ಯೆನೂ ಕೂಡ ನೀವು ಅನುಭವಿಸಿದ್ರಿ. ಬಟ್ ಆದರೆ ಈ ವಾರ ಒಂದಷ್ಟು ಮನಸ್ಸಿಗೆ ಸಮಾಧಾನ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಎಮೋಷ್ನಲಿ ಭಾಳಷ್ಟು ಸಮಾಧಾನ ಇರುವಂಥದ್ದು, ನಗಾಡುವಂಥದ್ದು, ಖುಷಿ ವಿಚಾರಗಳು ಬರುವಂಥದ್ದು, ವಿಶ್ವಾಸಾರ್ಹ ವ್ಯಕ್ತಿಗಳು ಇರುವಂಥದ್ದು, ಇದೆಲ್ಲನೂ ಕೂಡ ಬರುವಂತಹ ಸಾಧ್ಯತೆಗಳು. ಹಾಗೆ ಒಂದು ಒಳ್ಳೆಯ ಮೆಸೇಜ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ಒಳ್ಳೆಯ ಸಿಹಿ ಸುದ್ದಿ, ದೂರದ ಸಿಹಿ ಸುದ್ದಿ ಕೇಳುವಂತಹ ಸಾಧ್ಯತೆ ಇದೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಥಿತಿ ಯಾವುದೋ ಆಗೋಗಿರೋದ್ರ ವಿಚಾರವಾಗಿ ಭಾಳಷ್ಟು ಕೊರಗ್ತಾ ಇರ್ತೀರಿ. ದಯವಿಟ್ಟು ಸ್ವಲ್ಪ ಯೋಚನೆಗಳನ್ನು ಬದಲಾಯಿಸಬೇಕಾಗತ್ತೆ. ಮುಂದೆ ಆಗುವಂತಹ ಒಳ್ಳೆಯ ವಿಚಾರದ ಕಡೆ ಗಮನ ಕೊಡಬೇಕಾಗತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಬರ್ತಾ ಇದೆ. ಸೊ ಹೌದು, ಕಿರಿಕಿರಿ ಆಗಿರೋದು ನಿಜಾನೇ. ಬಟ್ ಆ ವಿಚಾರದಿಂದ ತಲೆನ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಯಾವುದೋ ಒಂದು ಸಿಹಿ ಸುದ್ದಿನೂ ಕೂಡ ಇದೆ. ಯಾವಾಗಲೂ ಅಷ್ಟೇ ಕಂಪ್ಯಾರಿಷನ್ ಜಾಸ್ತಿ ಮಾಡ್ಕೊಳ್ತೀರಿ. ನೋಡಿ ಅವ್ರ ಲೈಫಲ್ಲಿ ಎಲ್ಲ ಆಯಿತು, ನನ್ನ ಲೈಫಲ್ಲಿ ಯಾಕೆ ಹೀಗಾಗಿಲ್ಲ. ಬಟ್ ಆದರೆ ಬಲಿಷ್ಠ ನೀವೇನೆ. ಬಟ್ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಯಾವುದೋ ಒಂದು ಟೊಳ್ಳು ಜೀವನನ ನೋಡಿ ಅಯ್ಯೋ ನನಗೆ ಯಾಕೆ ಆ ಥರ ಇಲ್ಲ ಅಂಥೇಳಿ. ಬಟ್ ಅದು ಒಳಗಡೆ ಹುಳುಕಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಜೀವನ ಯಾಕೆ ಹಿಂಗಾಗಿದೆ. ಬಟ್ ಆದರೆ ಅದ್ಭುತವಾದಂತಹ ಜೀವನ, ಅದ್ಭುತವಾದಂತಹ ವ್ಯಕ್ತಿ, ಅದ್ಭುತವಾದಂತಹ ಲೈಫ್ ಇದೆ ನಿಮಗೆ. ಓಕೆ, ಸೊ ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಮೈಂಡಲ್ಲಿ ಬಹಳಷ್ಟು ಸ್ಟ್ರೆಸ್ಗಳನ್ನು ತುಂಬಿಕೊಂಡಿದ್ದೀರಿ. ಇಲ್ಲಿ ಫಸ್ಟ್ ಕಾರ್ಡಿಗೂ ನೋಡಿ, ಔಟ್ಕಮ್ ಕಾರ್ಡಿಗೂ ಹೇಗಿದೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ತುಂಬ ಚಿಂತೆ ಒಳಗಾಗುವಂಥದ್ದು. ದಯವಿಟ್ಟು ಇದನ್ನು ಮೈಂಡಿಂದ ತೆಗೆದು ಹಾಕಬೇಕಾಗತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಹಳಷ್ಟು ಹಣಕಾಸಿನ ವಿಚಾರವಾಗೂ ಸ್ಟ್ರೆಸ್ ಆಗ್ತಾ ಇದ್ದೀರಿ. ಹಾಗೆ ಬಹಳಷ್ಟು ಯೋಚನೆಗಳು ಕೂಡ ಆಗೋಗಿರೋ ವಿಚಾರದಲ್ಲಿ ಯೋಚನೆಗಳನ್ನು ಮಾಡ್ಕೊಳ್ಳುವಂಥದ್ದು, ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು. ಇದರಿಂದ ಹೊರಗಡೆ ಬನ್ನಿ, ಮೈಂಡ್ ಸೆಟ್ನ ಹೊರಗಡೆ ಚೇಂಜ್ ಮಾಡಿ. ಸದ್ಯದಲ್ಲಿ ಈ ವಾರದಲ್ಲಿ ನಿಮ್ಮ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಈ ಏನು ಹೌದು ನಿನ್ನೆ ಮೊನ್ನೆ ಎಲ್ಲ ಏನೇನೆಲ್ಲ ಆಗೋಯ್ತು, ಬಟ್ ಆದರೆ ಈ ವಾರದಲ್ಲಿ ಒಳ್ಳೊಳ್ಳೆ ಮನಸ್ಥಿತಿ ಆಗಿರುತ್ತೆ. ಬಟ್ ನಿಮಗೆ ಅನಿಸೋದಕ್ಕೆ ಶುರು ಆಗುತ್ತೆ ನನ್ನ ಲೈಫ್ ಯಾರಿಗಿಂತ ಏನು ಕಡಿಮೆ ಇಲ್ಲ ಅನ್ನುವಂಥದ್ದು ಈ ವಾರಾಂತ್ಯದಲ್ಲೇ ನಿಮಗೆ ಅರಿವಾಗುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಒಂದು ವಾರದ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ಬರುವಂತಹ ಸಾಧ್ಯತೆಗಳಿದೆ. ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ಯಾವುದೋ ಒಂದು ಹೊಸ ಆಪರ್ಚುನಿಟೀಸ್ ಬರುವಂತಹ ಸಾಧ್ಯತೆ ಈ ವಾರದಲ್ಲಿದೆ ಅಂತ ಹೇಳಿ ಹೊಸ ವಿಚಾರದ ಕಡೆ ಗಮನ ಹರಿಸ್ತೀರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಹಣಕಾಸಿನ ವಿಚಾರವಾಗಿ ಸ್ಟೇಬಲ್ ಆಗ್ತೀರಿ. ಹಣಕಾಸು ಏನಾದರೂ ಬ್ಲಾಕೇಜ್ ಆಗಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಹಣದ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿ ಒಂದಷ್ಟು ಈ ವಾರದಲ್ಲಿ ಹಣ ಉಳಿಕೆ ಮಾಡುವಂಥದ್ದು, ಅಂದರೆ ಈ ಹಣಕಾಸಿನ ವಿಚಾರದಲ್ಲಿ ಕೈಯಲ್ಲಿ ಹಣನೇ ಉಳಿತಾ ಇಲ್ಲ ಅಂತ ಹೇಳೋದಾದರೆ ಈ ವಾರಾಂತ್ಯದಲ್ಲಿ ನಿಮ್ಮ ಕೈಯಲ್ಲಿ ಹಣ ಇರುತ್ತೆ ಅನ್ನೋದು ತೋರಿಸ್ತಾ ಇದೆ. ಹಣದ ಬ್ಲಾಕೇಜಲ್ಲಿ ಅಥವಾ ಹಣದ ಸಮಸ್ಯೆಯಲ್ಲಿ ಏನಾದರೂ ನೀವು ಬಳಲ್ತಾ ಇದ್ದರೆ ನಿಧಾನ ಆಗಿತ್ತು ಹೌದು, ಬಟ್ ಈ ವಾರದಲ್ಲಿ ಆ ಹಣಕಾಸಿನ ವಿಚಾರ ಆಗುವ ಸಾಧ್ಯತೆ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡನ್ನು ತುಂಬ ಫ್ರೆಶ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ವಾರ ಫುಲ್ಲೂ ಅಷ್ಟೇ ಬಹಳಷ್ಟು ನಿಮ್ಮ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಹಣಕಾಸಿನ ವಿಚಾರ ಆಗುವಂಥದ್ದು ಆಗಿರುತ್ತೆ. ಹಾಗೆ ಯಾರೋ ದೂರದ ಸಂಬಂಧಿ ಆಗಿರ್ಬೋದು ಅಥವಾ ದೂರದ ವ್ಯಕ್ತಿ ಒಂದಷ್ಟು ಕಾಲ್ ಮಾಡಿ ಮಾತನಾಡುವಂಥದ್ದು ಅಥವಾ ಹಳೆಯ ಫ್ರೆಂಡ್ಸ್ಗಳು ಸಿಕ್ಕುವಂಥದ್ದು,
ಅಥವಾ ನಿಮ್ಮಿಂದ ಜಗಳ ಆಡಿ ತುಂಬ ದೂರನೇ ಹೋಗಿದ್ರು ಕೆಲವು ವ್ಯಕ್ತಿಗಳಿಂದ ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆಗಳಿದೆ. ಹಾಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತುಕತೆಗಳನ್ನು ಕೂಡ ಕೆಲವರಿಂದ ಹೇಳುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ಬೋದು. ಅದ್ಭುತವಾಗಿದೆ. ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಈ ವೀಕಲ್ಲಿ. ಸೊ ಹೀಲಿಂಗ್ ಅಂದರೆ ಈ ವಾರದಲ್ಲಿ ಒಂದಷ್ಟು ಹೀಲಿಂಗ್ ಮುಖ್ಯ ನಿಮಗೆ. ಈಗ ಯಾರ್ಯಾರನ್ನೋ ಬೇಗ ದುಡುಕಿ ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ದುಡುಕಿ ಬೇರೆ ಬೇರೆ ವಿಚಾರಗಳನ್ನು ಮಾಡುವಂಥದ್ದು, ಅಥವಾ ದುಡುಕಿ ಇನ್ವೆಸ್ಟ್ ಮಾಡುವಂಥದ್ದು ಬೇಡ, ದುಡ್ಕೋದು ಬೇಡ. ಯಾವುದೇ ಒಂದು ವಿಚಾರ ಆಗಿರಲಿ, ಯಾವುದೇ ಒಂದು ಮುಂದೆ ಹೋಗೋದಕ್ಕೂ ಕೂಡ ದುಡ್ಕೋದು ಬೇಡ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಹೀಲಿಂಗ್ ಅಂತ ಬಂದಿರೋದ್ರಿಂದ ಒಂದಷ್ಟು ನೀವು ನಿಮ್ಮ ಏನು ಒಂದಷ್ಟು ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನೀವು ಯಾವುದಾದ್ರೂ ರಿಲಿಜಿಯನ್ ಆಗಿರಲಿರಿ, ಒಂದಷ್ಟು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡುವಂಥದ್ದು, ನಿಮ್ಮ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳುವಂಥದ್ದು. ಒಳ್ಳೆ ಮ್ಯೂಸಿಕ್ ಕೇಳ್ತಿರೋ, ಅಥವಾ ಒಳ್ಳೆ ಜಾಗಕ್ಕೆ ಓಡಾಡ್ತಿರೋ, ಅಥವಾ ಧ್ಯಾನನೋ ಜಪನೋ ಪೂಜೆನೋ ಈ ಥರದ್ದೆಲ್ಲ ಈ ವಾರದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಳ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ದುಡುಕಿ ಮುಂದಕ್ಕೆ ಹೋಗುವಂಥದ್ದು ಒಂದು ಬೇಡ ಅನ್ನೋದು ಇಲ್ಲಿ ಸೂಚನೆ ಕೊಡ್ತಾ ಇದೆ. ಅದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಎಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.